ನಮಸ್ಕಾರ ಎಲ್ಲರಿಗೂ. ಇವತ್ತು ಒಂದು ಸಿಂಪಲ್ ಆಗಿರೋ ಗಣಪತಿ ಹಬ್ಬಕ್ಕೆ ಡೆಕೋರೇಷನ್ ಮಾಡೋದು ನೋಡೋಣ. ಅದಕ್ಕೆ ನಾನೊಂದು ಥರ್ಮಾಕೋಲ್ ಶೀಟ್ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಡಬಲ್ ಸೈಡ್ ಟೇಪ್ ಹಾಕಿ ಗೋಡೆಗೆ ಅಂಟಿಸ್ತಾ ಇದ್ದೀನಿ. ಈ ಥರ ಮಿಡಲಲ್ಲಿ ಅಂಟಿಸಿದ್ರೆ ಸಾಕು, ಲೈಟ್ ವೆಯ್ಟ್ ಇರೋದ್ರಿಂದ ಹತ್ಕೊಳುತ್ತೆ. ಎಡ್ಜಸ್ಸಿಗೂ ಬೇಕಾದ್ರೆ ಅಂಟಿಸ್ಬೋದು. ಅದು ಡಬಲ್ ಸೈಡ್ ಟೇಪಿಂದ ಗೋಡೆ ಏನಾದರೂ ಹಾಳಾಗುತ್ತೆ ಅಂತ ಅನಿಸಿದ್ರೆ ನಾವೊಂದು ಪೇಂಟರ್ಸ್ ಟೇಪ್ ಅಂಟಿಸಿ ಅದ್ರ ಮೇಲೆ ಡಬಲ್ ಸೈಡ್ ಟೇಪ್ ಅಂಟಿಸಿದ್ರೆ ಲಾಸ್ಟಿಗೆ ರಿಮೂವ್ ಮಾಡೋಕ್ಕೂ ಈಸಿ ಆಗುತ್ತೆ. ಗೋಡೆನೂ ಏನೂ ಪೇಂಟ್ ಎಲ್ಲ ಏನೂ ಕಿತ್ಕೊಂಡು ಬರೋಲ್ಲ. ಆಮೇಲೆ ಈ ಥರ ಊಟ ಮಾಡೋಕ್ಕೆ ಎಲೆ ಯಾವಾಗ ಯೂಸ್ ಮಾಡ್ತಿದ್ವಲ್ಲ ಹಳೆ ಕಾಲದಲ್ಲಿ, ಆ ಥರದ್ದು ಎಲೆ ತಂದು ಅದನ್ನು ನಾನು ಗುಂಡ್ಪಿನಿಂದ ಅದನ್ನೆಲ್ಲ ಫಿಕ್ಸ್ ಮಾಡ್ತಾಯಿದ್ದೀನಿ. ಈ ಥರ ಒಂದು 9 ಎಲೆನ ನಾನು ಫಿಕ್ಸ್ ಮಾಡಿದ್ದೀನಿ. ನೀಟಾಗಿ ನೋಡ್ಕೊಂಡು ಸ್ವಲ್ಪ ಸ್ಲ್ಯಾಂಟಾಗಿ ಹಾಕಿದ್ರೆ ನೀಟಾಗಿ ಫಿಕ್ಸ್ ಆಗುತ್ತೆ. ಆಮೇಲೆ ಮನೆಯಲ್ಲಿ ಈ ಥರ ಬೀಡಿಂಗ್ಸ್ ಇತ್ತು, ವುಡನ್ ಬೀಡಿಂಗ್ಸು, ಅದಕ್ಕೇ ನಾನು ಗೋಲ್ಡ್ ಕಲರ್ ಪೇಂಟ್ ಮಾಡ್ತಾಯಿದ್ದೀನಿ. ಸ್ಪ್ರೇ ಪೇಂಟ್ ಇದ್ದರೆ ಸ್ಪ್ರೇ ಪೇಂಟು ಮಾಡ್ಬೋದು. ಅದನ್ನು ಒಂದು ಡಬ್ಬದಲ್ಲಿ ಮಣ್ಣು ಹಾಕಿ ಅದರಲ್ಲಿ ನಾನು ಸ್ಟ್ಯಾಂಡ್ ನಿಲ್ಸೋಕ್ಕೆ ಹಿಂದೆ ಹಾಕಿದ್ದೀನಿ. ಮುಂದೆ ಈ ಥರ ನಮ್ಮ ಮನೇಲಿ ಆಲ್ರೆಡಿ ಕಂಬ ಇತ್ತು, ಡೆಕೋರೇಟಿವ್ ಕಂಬ, ಇದು ಕಂಚಿಂದು, ಅದಕ್ಕೆ ನಾನು ಹಾಕಿದ್ದೀನಿ ಅಲ್ಲೇ ಸ್ಟಿಫಾಗಿ ನಿಲ್ಲುತ್ತೆ ಅಂತ. ಮತ್ತು ಅದನ್ನು ಕಟ್ಟೋಣ ಅಂದ್ಕೊಂಡೆ, ಮತ್ತೆ ಈಸಿ ಆಗಲಿ ಅಂತ ಹೇಳಿ ಗ್ಲೂ ಗನ್ನಿಂದ ಸ್ಟಿಕ್ ಮಾಡಿದೆ, ಹಾಟ್ ಗನ್ ಗ್ಲೂಯಿಂದ. ಆಮೇಲೆ ಈ ಥರ ಹ್ಯಾಂಗಿಂಗ್ಸ್ನ ನಾನೇ ಮನೇಲಿ ಮಾಡಿದ್ದು, ಮುತ್ತು ಪೋಣಿಸಿ ಮತ್ತು ಉಲ್ಲನಿಂದ ಪಾಂಪಾಮ್ ಮಾಡಿ ಮಧ್ಯದಲ್ಲಿ ಹಾಕಿ ನಾನು ಈ ಥರ ಹ್ಯಾಂಗಿಂಗ್ಸ್ ರೆಡಿ ಮಾಡಿದ್ದೆ. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ ಹೇಗೆ ಮಾಡಿದೆ ಅಂತ ಹೇಳಿ ತೋರಿಸಿ. ಅದನ್ನು ಹಾಕ್ತೆ ಬ್ಯಾಕ್ಗ್ರೌಂಡ್ಗೆ. ಆಮೇಲೆ ಪಿಂಕ್ ಕಲರ್ ಇದು ಡೆಕೋರೇಷನ್ ಟೈಮಲ್ಲಿ ಯೂಸ್ ಮಾಡೋಕ್ಕಂತಲೇ ಸಿಗುತ್ತೆ ಈ ಥರ ಬಟ್ಟೆ. ಇದು ಮೀಟ್ರಿಗೆ ಒಂದು 8 ರೂಪಾಯಿ ಆ ಥರ ಇರುತ್ತೆ. ಇದೊಂದು 5-6 ಮೀಟ್ರ್ ತೊಗೊಂಡಿದ್ದೆ ನಾನು. ಅದನ್ನೇ ನಾನು ಯೂಸ್ ಮಾಡ್ತಾಯಿದ್ದೀನಿ ವೇಲ್ ದುಪ್ಪಟ್ಟ ಥರ ಕಟ್ಟೋಕ್ಕೆ. ಇಲ್ಲ ದುಪ್ಪಟ್ಟ ಇದ್ರೂ ಯಾವುದಾದ್ರೂ ಮನೆಯಲ್ಲಿ ಅದನ್ನು ಕಟ್ಕೋಬೋದು, ಚೆನ್ನಾಗಿ ಕಾಣುತ್ತೆ. ನಾನು ಪಿಂಕು ವೈಟ್ ಕಾಂಬಿನೇಷನ್ ಇರೋದ್ರಿಂದ ಇದು ಪಿಂಕ್ ಇತ್ತು ನನ್ನ ಹತ್ರ ಆಲ್ರೆಡಿ, ಸೊ ಅದನ್ನೇ ನಾನು ಕಟ್ತಾಯಿದ್ದೀನಿ. ಆಮೇಲೆ ಅದು ಸೈಡಿಗೆಲ್ಲ ನಾನೊಂದು ಗಂಟೆಗಳನ್ನು ಈ ಉಲ್ಲನಲ್ಲಿ ಫೆದರ್ ಉಲ್ಲನ್ ಅಂತಲೂ ಸಿಗುತ್ತೆ ಆನ್ಲೈನಲ್ಲಿ, ಇಲ್ಲ ಹೊರಗಡೆ ಹೋದರೆ ಡೆಕೋರೇಷನ್ ಉಲ್ಲನ್ ಅಂತಲೂ ಸಿಗುತ್ತೆ. ಈ ಎಂಬ್ರಾಯ್ಡ್ರಿ ಕ್ರಾಫ್ಟ್ ಮೆಟೀರಿಯಲು, ಇಲ್ಲ ಬ್ಲೌಸಿಗೆ ವರ್ಕ್ ಮಾಡೋ ಮೆಟೀರಿಯಲ್ಸ್ ಎಲ್ಲ ಇಟ್ಟಿರ್ತಾರಲ್ಲ, ಆ ಥರ ಶಾಪ್ಸಲ್ಲಿ ಆರಾಮಾಗಿ ಸಿಗುತ್ತೆ, ಕೇಳಿದ್ರೆ ಕೊಡ್ತಾರೆ. ಆಮೇಲೆ ಈ ರಿಂಗ್ನೂ ಅಷ್ಟೇ, ಅದಕ್ಕೆ ಸುತ್ತಿ ನಾನು ಗಂಟೆ ಎಲ್ಲ ಕಟ್ಟಿ ಸೈಡಿಗೆ ಕಟ್ಟಿದ್ದೀನಿ. ಮಿಡಲಲ್ಲಿ ಟೇಬಲ್ ಮೇಲೆ ಒಂದು ಬಟ್ಟೆ ಹಾಕಿ ಅದಕ್ಕೆ ನಾನು ಈ ಮಣೆ ಇರುತ್ತಲ್ಲ, ಮರದ ಮಣೆಗೆ ಈ ಥರ ಫ್ಲವರ್ಸ್ ನಾನು ಆಲ್ರೆಡಿ ಮಾಡಿರೋದು ಅಪ್ಲೋಡ್ ಮಾಡಿದ್ದೀನಿ, ಉಲ್ಲನ್ ಫ್ಲವರ್ಸು. ಇದನ್ನು ನಾನೇ ಸ್ಟಿಕ್ ಮಾಡಿದ್ದು, ಅದನ್ನು ಇಡ್ತಾಯಿದ್ದೀನಿ. ಮತ್ತು ಎಂಡಲ್ಲೆಲ್ಲ ಇನ್ನೇನು ಅಂತ ಗ್ರೀನ್ ಕಲರ್ ಲೀವ್ಸು ಮತ್ತು ಒಂಚೂರು ಪಿಂಕ್ ಫ್ಲವರ್ಸ್ ಆ್ಯಡ್ ಮಾಡಿದ್ರೆ ಚೆನ್ನಾಗಿ ಕಾಣಲಿ ಅಂತ ಮಾಡ್ತಾಯಿದ್ದೀನಿ. ಇದು ಡಬಲ್ ಸೈಡೆಡ್ ಟೇಪ್ ಹಾಕಿ ಅಂಟಿಸ್ತಾಯಿದ್ದೀನಿ. ಇಲ್ಲಿ ನಾನು ಯಾವಾಗಲೂ ಡೆಕೋರೇಷನ್ ವೀಡಿಯೋ ತೋರಿಸಿದ್ರೆ ನ್ಯಾಚುರಲ್ ಫ್ಲವರ್ ತೊಗೊಳಕ್ಕಾಗಲ್ಲ, ಬಜೆಟ್ ಸ್ವಲ್ಪ ಇದಾಗುತ್ತೆ ಅಂತ ಹೇಳಿ ನಾನು ಪ್ಲಾಸ್ಟಿಕ್ ಫ್ಲವರ್ ತೋರಿಸ್ತೀನಿ. ಬಟ್ ನೀವೆಲ್ಲ ಹಬ್ಬಕ್ಕೆ ಒಂದು ಸತಿ ಮಾಡೋದ್ರಿಂದ ಹಬ್ಬಕ್ಕೆ ಎಲ್ಲ ಒರಿಜಿನಲ್ ಫ್ಲವರ್ಸ್ ತೊಗೊಂಡೇ ಮಾಡಿ, ಸೊ ದಟ್ ಫಾರ್ಮಸಿಗೂ ಹೆಲ್ಪ್ ಆಗುತ್ತೆ. ಈ ಸಿಂಪಲ್ ಡೆಕೋರೇಷನ್ ಹೇಗೆ ಕಾಣ್ತದೆ ಅಂತ ಕಮೆಂಟ್ ಮಾಡಿ ತಿಳಿಸಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಫೈನಲ್ ಆಗಿ ನಾನು ಈ ಲೈಟಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ. ಕತ್ಲಲ್ಲಂತೂ ತುಂಬ ಚೆನ್ನಾಗಿ ಕಾಣ್ತಿತ್ತು. ಮೇಲ್ಗಡೆ ಕವರ್ ಮಾಡೋಕ್ಕೂ ಒಂದು ಗೋಲ್ಡ್ ದುಪ್ಪಟ್ಟ ಹಾಕಿದ್ದೀನಿ, ಅದು ಕ್ಲಿಪ್ಪು ಮಿಸ್ ಆಗಿದೆ. ಈ ಥರ ಲೈಟ್ ಆನ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಡೆಕೋರೇಷನ್ ಹೇಗಿದೆ ಅಂತ ಕಮೆಂಟ್ ಮಾಡಿ, ಮತ್ತು ಲೈಕ್ ಮತ್ತು ಶೇರ್ ಮಾಡಿ. ಬಾಯ್.